ಹಲೋ ಗೈಸ್, ಎಲ್ಲರಿಗೂ ಒಲನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KVN ಪ್ರೊಡಕ್ಷನ್ಸ್ ಸುಮಾರು ಅಡೆತಡೆಗಳು ಬಂದು ಅವರ 2 ಬಿಗ್ ಸಿನಿಮಾಸ್ ಟಾಕ್ಸಿಕ್ ಹಾಗೂ ಜನನಾಯಕನ್. ಟಾಕ್ಸಿಕ್ ಅಂತೂ ರಿಲೀಸ್ ಡೇಟ್ ಹೇಳಿದಾಗಿಂದ ಅನೌನ್ಸ್ ಆದಾಗಿಂದನೂ ಬರೀ ಡಿಲೇ ಆಗ್ತಾನೆ ಬರ್ತಾಯಿದೆ, ಪೋಸ್ಟ್ಪೋನ್ ಆಗ್ತಾನೆ ಬರ್ತಾಯಿದೆ. ಇನ್ನು ಜನನಾಯಕನ ಕಡೆ ಬಂದರೆ ಇಡೀ ಮೂವಿನೇ HD ಪ್ರಿಂಟಲ್ಲಿ ಲೀಕ್ ಆಗಿದೆ. ಏನಪ್ಪ KVN ಪ್ರೊಡಕ್ಷನ್ಸ್ ಅವ್ರು ಕೈ ಹಾಕಿರೋ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಈ ಥರ ಆಗ್ತಾಯಿದೆ ಏನು ಅನ್ನೋ ಟೈಮಿಗೆ ಅವರ ನೆಕ್ಸ್ಟ್ ಬಿಗ್ ಸಿನಿಮಾ KD ದಿ ಡೆವಿಲ್ ರಿಲೀಸ್ ಆಗಿದೆ. ಶೋಮ್ಯಾನ್ ಪ್ರೇಮ್ಸ್ ಅವರ ನಿರ್ದೇಶನದ ಈ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊಂಡಿದೆ. ಆ್ಯಂಡ್ ಈ ಸಿನಿಮಾದ ಒಳ್ಳೆ ಕ್ಯಾಸ್ಟಿಂಗ್, ಆ್ಯಕ್ಟಿಂಗ್ ಆ್ಯಂಡ್ ಅದರ ಕತೆ, ಸ್ಕ್ರಿಪ್ಟ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡೋಣ. ಇನ್ನು ಕತೆ ಕಡೆ ಬರೋದಾದರೆ, ಕತೆ ಅಣ್ಣ ತಮ್ಮನ ಒಂದು ಬಾಂಧವ್ಯದ ಸುತ್ತ ತಿರುಗುತ್ತೆ. ಇಲ್ಲಿ ನಮ್ಮ ಹೀರೋ ಸಂಜಯ್ ದತ್ ಅವರ ಅಭಿಮಾನಿ. ಅವನ ಜೀವನದಲ್ಲಿ ಅಂಥದ್ದು ಏನಾಗಿ ಈಗ ಕಾಳಿದಾಸ ಅಲಿಯಾಸ್ KD ಆಗ್ತಾನೆ, ಯಾಕೀಗ ಈ ರೌಡಿಸಮ್ಗೆ ಬರ್ತಾನೆ ಅನ್ನೋದನ್ನು ನೀವು ಈ ಸಿನಿಮಾನ ನೋಡಿದ್ರೇ ಅರ್ಥ ಆಗುತ್ತೆ. ಇನ್ನು ಆ್ಯಕ್ಟಿಂಗ್ ಕಡೆ ಬರೋದಾದರೆ, ಧ್ರುವ ಅವರ ಆ್ಯಕ್ಟಿಂಗಿಂತ ನನಗೆ ರಮೇಶ್ ಅರವಿಂದ್ ಅವರ ಆ್ಯಕ್ಟಿಂಗ್ ಮಾತ್ರ ಯಪ್ಪ ದೇವರೇ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಫುಲ್ ಕ್ರೇಜಿ ಅಂದ್ಕೋಬೇಕು. ಆ್ಯಂಡ್ ಈ ಮೂವಿಯಿಂದ ಧ್ರುವ ಸರ್ಜಾ ಅವರ ಕಮ್ಬ್ಯಾಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಅದು ಚೆನ್ನಾಗಿ ಕೂಡ ಇದೆ. ಬಟ್ ಆದರೆ ಮಾರ್ಟಿನ್ ಮೂವಿಯಿಂದ ನೇಷನ್ ವೈಡ್ ಹೋಗಿರೋ ಮರ್ಯಾದೆ ಅಂತೂ ವಾಪಸ್ ಬರೋ ಕೆಲಸ ಅಂತೂ ಪಕ್ಕಾ ಮಾಡಿದ್ದಾರೆ ಅಂತ ಹೇಳ್ಬೋದು, ಅವರ ಎಫರ್ಟ್ಸ್ ಆ್ಯಂಡ್ ಅವರ ಆ್ಯಕ್ಟಿಂಗ್. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾಗಿದ್ದರೆ, ಆ ಹೀರೋಯಿನ್ ಜೊತೆ ಇದ್ದಂಥ ಸೀನ್ಸ್ ಆ್ಯಂಡ್ ಅವರ ಇಬ್ಬರು ಒಂದು ಕಾಂಬಿನೇಷನ್ ಅದು ನನಗೆಲ್ಲೋ ವರ್ಕೌಟ್ ಆಗಿಲ್ಲ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಹೀರೋಯಿನ್ ಆ್ಯಕ್ಟಿಂಗ್ ನೋಡ್ತಿದ್ರೆ ತುಂಬ ಸಲ ಕ್ರಿಂಜ್ ಅಂತ ಕೂಡ ಅನ್ನಿಸ್ತು. ಬಟ್ ಅದು ಬಿಟ್ಟರೆ ಇನ್ನು ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಸುದೀಪ್ ಅವರ ಒಂದು ಕ್ಯಾಮಿಯೋ ಇದೆಯಲ್ಲ, ಅವರ ಗತ್ತು ಆ್ಯಂಡ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಪಾತ್ರ ಸ್ವಲ್ಪ ಹೊತ್ತು ಇದ್ರೂ ಕೂಡ ಅವ್ರ ಪಾತ್ರನ ಅಷ್ಟು ಚೆನ್ನಾಗಿ ನಿಭಾಯಿಸಿ ಆ್ಯಂಡ್ ಆ ಇಂಪ್ಯಾಕ್ಟ್ನ ತರ್ತಾರೆ. ಇನ್ನು ಮ್ಯೂಸಿಕ್ ಸ್ಕೋರ್ ಆ್ಯಂಡ್ ಸಾಂಗ್ಸ್ ಅಂತೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಈ ಮೂವಿಗೆ 3.5 ಔಟ್ ಆಫ್ 5 ಸ್ಟಾರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಬರ್ತಾ ಇರ್ತವೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಶುಭ ದಿನ.